ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಕಳೆದ 2 ದಿನಗಳಿಂದ ಈ ಜಾತ್ರಾ ಮಹೋತ್ಸವದ ವೈಭವವನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೇವೆ. ಈ ಜಾತ್ರಾ ಮಹೋತ್ಸವದ ವಿಶೇಷತೆಗಳಲ್ಲಿ ವಿಶೇಷ ಅಂದ್ರೆ ಸಾಧಕರ ಪರಿಚಯ. ನಾಡಿನ ಬಹು ಮೂಲೆಗಳಿಂದ ಬಂದ ಸಾಧಕರು ನಮ್ಮ ಮುಂದಿನ ಬದುಕಿಗೆ ಅವರು ದಾರಿದೀಪವಾಗ್ತಾರೆ. ಒಬ್ಬ ದಾರ್ಶನಿಕ ದೇವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆ ಎಷ್ಟು ಸುಂದರ, ಅವನ ಭಾವವೆಷ್ಟು ಸುಂದರ. ನಾವು ದೇವನನ್ನು ಪ್ರಾರ್ಥಿಸಿದ್ದೇವೆ. ಒಂದು ಋಷಿ ಹೃದಯವು ಒಂದು ರೀಸೌಂಡ್ ಆಗ್ತದೆ. ನಾವು ದೇವನನ್ನು ಪ್ರಾರ್ಥಿಸಿದ್ದೇವೆ. ಒಂದು ಋಷಿ ಹೃದಯವೂ ಸಹಿತ ದೇವನನ್ನು ಪ್ರಾರ್ಥಿಸ್ತದೆ. ಋಷಿ ದೇವನನ್ನು ಪ್ರಾರ್ಥಿಸ್ತಾನೆ. ಅವ ಏನು ಕೇಳ್ತಾನೆ ದೇವರಿಗೆ ಅಂದರೆ, ಅನಾಯಾಸೇನ ಮರಣಂ ಬಿನಾ ದೈನೇನ ಜೀವನಂ. ಭಗವಂತನೇ, ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ, ಕೇಳುವುದು 2 ವರಗಳನ್ನು. ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ, 2 ವರ. ಒಂದು, ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವ ಮೊದಲನೇ ವರ ಅಂದ್ರೆ, ಈ ದೇಹದೊಳಗೆ ಎಲ್ಲಿಯವರೆಗೆ ಪ್ರಾಣ ಇರ್ತದಲ್ಲ ಅಲ್ಲಿಯವರೆಗೂ ಎಂದು ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದಂಥ ಬದುಕು ಕೊಡು ನನಗೆ. ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದ ಬದುಕು ಕೊಡು, ನೋವಿರದ ಸಾವು ಕೊಡು ಅಂತ. ಇನ್ನೊಬ್ಬರಿಗೆ ನೋವಾಗಿ ನಾ ಸಾಯಬಾರ್ದು ಅಂತ. ಬೇಡದ ಬದುಕು, ನೋವಿರದ ಸಾವು. ಬೇಡದೆ ಬದುಕಿದ ಜೀವಗಳೆಷ್ಟು ಈ ಭೂಮಿಯ ಮೇಲೆ, ಈ ದೇಶದ ಇತಿಹಾಸದಲ್ಲಿ, ಈ ದೇಶದ ಚರಿತ್ರೆಯಲ್ಲಿ. ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಕೇಳಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೋಮ್ ಮಿನಿಸ್ಟರ್ ಆದಾಗ ಅವರಿಗೆ ಹೋಮ ಇರಲಿಲ್ಲಂತ. He was the first homeless home minister of India. ಈಗ ಸಿಗ್ತಾರನ್ರಿ ಇಂಥವ್ರು. ಆದರೆ ಇಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಇನ್ನೂ ಬಡತನ ಇಲ್ಲ. ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಒಂದು MSK ಮಿಲ್ ಅಂತಿದೆ. ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ, ನೇಮಕವಾಗಿ, ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ SK ಕಾಂತ ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ
ಇಂದು ಅವರಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ವಾಹನ ಇಲ್ಲ, MSK ಮಿಲ್ ಕ್ವಾರ್ಟರ್ಸ್ನೊಳಗೆ ಅವ್ರು ಜೀವನ ಮಾಡ್ತಾರೆ. ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಡ್ತು ಬೆಂಗಳೂರಲ್ಲಿ. ಸರ್ಕಾರ ಕೊಟ್ಟಿರುವ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರಕ್ಕೆ ಕೊಟ್ಟರು ಅವರು. ನಾವು ಮಂದಿ ಸೈಟ್ನಾಗ ಹೋಗಿ ಕಬ್ಜಾ ಮಾಡ್ತೀವಿ. ಇಲ್ಲೆಲ್ಲ ಸಾಹೇಬರು ಕುಂತಾರೆ, ದಿವಸ ಇದೇ ಇರ್ತೈತೆ ಅಷ್ಟ್ರವ್ರಿಗೆ. ಅದೇನೋ 11 ವರ್ಷ ನಾವಿದ್ರೆ ಆಮೇಲೆ ನಮಗೆ ಅಂತೀರ. ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಅದ. ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜ ಅರಸ ಪ್ರಶಸ್ತಿ ಕೊಟ್ಟು 5 ಲಕ್ಷ ರೂಪಾಯಿ ಕೊಡ್ತವ್ರಿಗೆ. ನಮಗಾದ್ರೆ ಚಲೋ ಆತಪ್ಪ, ಮುಪ್ಪಿನ ಕಾಲಕ್ಕೆ ಅಂತಿದ್ವಿ ನಾವು. ಆದರೆ ಅವರು ಇದು ಹಿಂದುಳಿದ ಇಲಾಖೆಯಿಂದ ಬಂದೈತಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು. JH ಪಾಟೀಲ್ ಪ್ರಶಸ್ತಿ ಬಂತು, ಅದರ ದುಡ್ಡು ಸಹಿತ ಹೊಳ್ಳಿ ಸಮಾಜಕ್ಕೆ ಕೊಟ್ಟರು ಅವರು. ಅಂದರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ SK ಕಾಂತ ಅವರು ಸಾಕ್ಷಿ. ಒಬ್ಬ ನಿಜವಾದ ಜನಪ್ರತಿನಿಧಿ, ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು, ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕು. ಅವ ಪ್ರಬುದ್ಧ ರಾಜಕಾರಣಿ. ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ. ಆದರೆ 2 ಕ್ವಾಲಿಫಿಕೇಷನ್ ಇರಬೇಕು. ಒಂದು, ಕೈ ನೀತಿ ಬಿಟ್ಟಿರಬಾರ್ದು, ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರ್ದು. ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸಾಕು. ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ. ಅವರಿಗೆ ಅವ್ರಿಗೆ ಯಾಕೆ ಕರೆಸಿದ್ನಿ ಅಂದ್ರೆ, ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬಿಳೆದು ಇಸ್ತ್ರಿ ಅಂಗಿ, ಅದೇನು ಟಾರ್ಚ್ ಹಾಕಿದ್ದು ಬಿಳೆ ಅಂಗಿ ಹಾಕೋದು ಕೂಡಲೇ ಯಾವ್ದಾರ ನಿಲ್ಲಬೇಕಂತಾರೆ ಅವ್ರು. ನಿಲ್ಲಬಾರ್ದಂತಲ್ಲ, ಆಗುವಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರೆಸಿದ್ದೆ. ಅವರು ನಮ್ಮೆದುರಿಗಿದ್ದಾರೆ. ಅವರಿಗೆ ಶ್ರೀ ಗವಿಮಠದಿಂದ ಅಣದೂರು ಪೂಜ್ಯರು ಗೌರವಿಸಬೇಕು, ಆ ಹಿರಿಯರು. ಇನ್ನೊಂದೇನೆಂದ್ರೆ, SK ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ. ಅವರು ಯಾವ ಶಾಲ್ಯಾಗ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ, ನಾವು ಅದ ಊರಾಗ ಓದಿ ಬಂದೀವಿ. ಅವರಿಗೆ ಗವಿಮಠದಿಂದ ಗೌರವ ಅರ್ಪಣೆ SK ಕಾಂತ ಅವರಿಗೆ. ಸೈಟ್ ಹೊಳಿ ಕೊಟ್ಟರು, ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರಕ್ಕೆ ಕೊಟ್ಟರು. ನಮಗೆ ಹಿಂಗೆ ಕೊಟ್ಟರೆ ಯಾರ ಬಿಟ್ಟಿದ್ವಿ ನಾವು. ಒಬ್ಬನಿಗೆ ರಿಟೈರ್ಡ್ ಆತಂತ. ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತಿಗೆ ಹೇಳಿದ್ನಂತ, ನನಗೆ ಯಾಕೆ ಸರ್ಕಾರದವರು ಅರ್ಧ ಪಗಾರ ಕೊಡಕತ್ತಾರೆ ಈಗ. ಅವ್ರ ಸ್ನೇಹಿತಂದಲ್ಲ, ನೀವು ರಿಟೈರ್ಡ್ ಆದರೆ ಅಲ್ಲೀಗ ಈಗೇನು ಕೆಲಸ ಇರೋದಿಲ್ಲ, ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ. ಇಲ್ಲ, ಮೊದಲು ನಾವು ಏನೂ ಕೆಲಸ ಮಾಡ್ತಿದ್ದಿಲ್ಲ, ಅವಾಗ ಪೂರ ಕೊಡ್ತಿದ್ರು. ಅವಾಗೂ ಏನೂ ಮಾಡಿಲ್ಲ ನಾವು, ಆದರೂ ಪೂರ ಕೊಟ್ಟಾರ. ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ. ಈ ದೇಶ, ನಾಡು, ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಮ ಕೈಯಾಗಿಟ್ಟು ಹೋಗ್ಯಾರ. ಅದಕ್ಕೆ ಇದನ್ನು ನಾವು ಸರಿಯಾಗಿ ಜೋಪಾನ ಮಾಡಬೇಕು.
ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ, ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ. ಅದಕ್ಕೆ ಪ್ರಾಮಾಣಿಕ ಕೈಗಳು, ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ. ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು. ನಾನೊಂದು ಹುಬ್ಬಳ್ಳಿಗೆ ಹೋಗಿದ್ದೆ ಒಮ್ಮೆ. ಅಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದೆ. ಅದನ್ನು ನೋಡಿ ನನಗೊಂದು ವಿಷಯ ತಿಳಿಯಿತು. ಈ ಸಂಸ್ಕೃತದಲ್ಲಿ ಯಾಜ್ಞವಲ್ಕ ಋಷಿ ಮೈತ್ರೇಯಿ ಅಂತ ಬರ್ತಾರೆ. ಮೈತ್ರೇಯಿ ಇಬ್ಬರು ಜ್ಞಾನಿಗಳೇ. ಆ ಮೈತ್ರೇಯಿ ಯಾಜ್ಞವಲ್ಕ ಋಷಿಗೆ ಗಂಡನಿಗೆ ಕೇಳ್ತಾಳೆ, ಜನ ಇಷ್ಟೆಲ್ಲರನ್ನು ಪ್ರೀತಿ ಮಾಡ್ತಾರಲ್ಲ, ಯಾಕೆ ಪ್ರೀತಿ ಮಾಡ್ತಾರ? ಈಗ ನಾವೆಲ್ಲ ಪ್ರೀತಿಸ್ತೀವಿ, ಇಲ್ಲ ಪ್ರೀತಿಯ ಬಗ್ಗೆ ನಾವೆಲ್ಲ ತಿಳ್ಕೊಂಡೇವಿ. ಯಾಕೆ ಪ್ರೀತಿ ಮಾಡ್ತಾರ? ಯಾಜ್ಞವಲ್ಕ ಋಷಿ ತನ್ನ ಹೆಂಡತಿಗೆ ಒಂದು ಸುಂದರವಾದ ಮಾತು ಹೇಳ್ತಾನೆ. ಇವರೆಲ್ಲ ಎದಕ್ಕೆ ಪ್ರೀತಿ ಮಾಡ್ತಾರಂದ್ರೆ ಅವ್ರ ಮೇಲಿನ ಪ್ರೀತಿಗಲ್ಲ, ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾನಂತ ಮನುಷ್ಯ. ಇನ್ನೊಬ್ಬರ ಸುಖಕ್ಕಾಗಿ ಅಲ್ಲ, ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾನೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಈಗೊಂದು ಗಿಡ ಐತಿ, ಗಿಡಕ್ಕೆ ನಾವು ಎಲ್ಲಿವರೆಗೆ ನೀರು ಹಾಕ್ತೀವಿ? ಹಣ್ಣು ಕೊಡ್ತಿತ್ತಂದ್ರೆ ನೀರು ಹಾಕ್ತೀವಿ, ಇರಲಿಲ್ಲ ಅಂದ್ರೆ ನಾವು ನೀರು ಹಾಕೋತೀವಿ. ಆಕಳಿಗೆ ಎಲ್ಲಿವರೆಗೆ ನೀರು ಮೇವು ಹಾಕ್ತೀವಿ? ಎಲ್ಲಿವರೆಗೆ ಅದು ನೀರು ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ. ಹಾಲು ಕೊಡೋದು ಬಂದು ಆತಂದ್ರೆ ನಾವು ಅದಕ್ಕೆ ನೀರು ಹಾಕೋದಿಲ್ಲ, ಮೇವು ಹಾಕೋದಿಲ್ಲ. ಅಂದ್ರೆ ನಮಗೆ ಆಕಳ ಮೇಲಿನ ಪ್ರೀತಿ ಇಲ್ಲ, ಅದು ನನಗೆ ಹಾಲು ಕೊಡ್ತೈತಿ ಅನ್ನೋದಕ್ಕಾಗಿ ಆಕಳನ್ನು ಪ್ರೀತಿ ಮಾಡ್ತೀವಿ ಅಷ್ಟೇ. ಆದರೆ ಈ ಭೂಮಿಯ ಮೇಲೆ ಬದುಕುವುದೇ ಹಾಗೆ. ಕಲ್ಕತ್ತಾದಲ್ಲಿ ಒಬ್ಬರು ದುರ್ಗಾಚರಣ ದಾಸ್ ಅಂತ ಒಬ್ಬರು ಸಮಾಜ ಸೇವಕರಿದ್ದರು. ಅವರು ಈ ಬಡವರು, ರೋಗಿಗಳೇನಿರ್ತಾರ, ಈ ದಾರಿಯಲ್ಲಿ ಬಿದ್ದವರೆಲ್ಲ ಇರ್ತಾರಲ್ಲ, ಅಂಥವ್ರನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆರೈಕೆ ಮಾಡ್ತಿದ್ರು. ಅವ್ರ ಸ್ನೇಹಿತ ಒಬ್ಬರು ಅವ್ರಿಗೆ ಕೇಳಿದ್ರಂತಲ್ಲ, ಎಲ್ಲೋ ರಸ್ತೆಯಲ್ಲಿ ಬಿದ್ದಂಥ ರೋಗಿಗಳನ್ನ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ನೀವು ಆಸ್ಪತ್ರೆಯೊಳಗೆ ಆರೈಕೆ ಮಾಡ್ತಿರಲ್ಲ, ಇದರಿಂದ ನಿಮಗೆ ಪ್ರಶಸ್ತಿ ಬರ್ತೈತೇನೋ? ಇಲ್ಲ, ಯಾವ ಪ್ರಶಸ್ತಿ ಯಾರು ಕೊಡೋದಲ್ಲ ನನಗೆ. ಅಲ್ಲ, ಯಾವ ಪ್ರಶಸ್ತಿನೂ ಕೊಡಲ್ಲ, ಏನೂ ಇಲ್ಲಾಂದ್ರೆ ಇದನ್ನು ಯಾಕೆ ಮಾಡೋಕ್ಕೆ ಹೋಗ್ತೀರಿ ನೀವು? ಎಲ್ಲೋ ಬಿದ್ದ ರಸ್ತೆಯಲ್ಲಿ ಬಿದ್ದ ರೋಗಿಗಳನ್ನು ಹೋಗಿ ಅವರಿಗೆ ಆರೈಕೆ ಮಾಡುವಂಥ ಸೇವಾ ಎದಕ್ಕೆ ಮಾಡ್ತೀರಿ ನೀವು? ಇದರಿಂದ ಏನೂ ಪ್ರಶಸ್ತಿನೇ ಇಲ್ಲಾಂದ್ರೆ ಇದನ್ನು ಮಾಡ್ತೀರಿ ಯಾಕೆ ನೀವು? ಅವಾಗ ಅವರೊಂದು ಭಾಳ ಚಲೋ ಮಾತು ಹೇಳಿದ್ರಂತ. ಇದನ್ನು ಯಾಕೆ ಮಾಡ್ತೀನಿ ಅಂದ್ರೆ, ಇದು ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ, ಸರ್ಕಾರ ನನಗೆ ಪ್ರಶಸ್ತಿ ಕೊಡ್ತೈತೆ ಅಂತ ನಾ ಮಾಡೋದಿಲ್ಲ. ನಾನು ಎದಕ್ಕೆ ಮಾಡ್ತೀನಿ ಅಂದರೆ, ಇದನ್ನು ಮಾಡೋದರಿಂದ ನನ್ನ ಹೃದಯಕ್ಕೆ ಸಂತೋಷ ಆಗ್ತೈತಿ, ಅದಕ್ಕೆ ಮಾಡ್ತೀನಿ. ನಾನು ಸಂತೋಷಕ್ಕಾಗಿ ಮಾಡ್ತೀನಿ. ಮತ್ತು ಸರ್ಕಾರದವರು ಭಾಳ ಮಂದಿಗೆ ಇಂಥ ಪ್ರಶಸ್ತಿ ಕೊಟ್ಟಾರಲ್ಲ, ಅವರು ಕೊಟ್ಟ ಪ್ರಶಸ್ತಿ ಪತ್ರಗಳು ಹರಿದಾವ. ಆದರೆ ನನಗೆ ದೇವರು ನನ್ನ ಹೃದಯದೊಳಗೆ ಸಂತೋಷದ ಪ್ರಶಸ್ತಿ ಕೊಟ್ಟನಲ್ಲ, ಇದರ ಮುಂದೆ ಯಾವ ಪ್ರಶಸ್ತಿಗಳು ಇಲ್ಲ. ಅದೇ ದೊಡ್ಡ ಪ್ರಶಸ್ತಿ. ಹೀಗೆ ಸಮಾಜಕ್ಕಾಗಿ ದುಡಿಯುವ, ಮಿಡಿಯುವ, ಮಡಿಯುವ ಮನಸ್ಸುಗಳದಾವ. ಇದನ್ನು ನಾನು ಹುಬ್ಬಳ್ಳಿಗೆ ಹೋದಾಗ ಒಂದು ಹಾಸ್ಪೈಸ್ ಅಂತ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ. ಅಲ್ಲಿ ಕುಳಿತಿದ್ದಾರಲ್ಲ ಅಜ್ಜ ಅವರು ಒಂದು ಫೌಂಡೇಶನ್ ಮಾಡಿಕೊಂಡಾರ. ತಾವು ಸ್ವತಃ 3 ಕೋಟಿ ರೂಪಾಯಿ ಖರ್ಚು ಮಾಡಿ, ಈ ಕ್ಯಾನ್ಸರ್ 4ನೇ ಸ್ಟೇಜ್ ಆದಮೇಲೆ ಯಾವ ಆರೈಕೆನೂ ಇಲ್ಲಲ್ಲ, ಅಂಥವ್ರನ್ನೇನು ನೀವು ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಶಾಂತಿ ಮಂದಿರ ಅಂತ ಹೆಸರಿಟ್ಟು, ಯಾರಿಗೆ ಮನೆಯಾಗೂ ಆರೈಕೆ ಮಾಡೋದಿಲ್ಲ ಅಂಥ ಕ್ಯಾನ್ಸರ್ ರೋಗಿಗಳಿಗೆ ತಾವೇ 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಚ್ಛ ಸುಂದರ ಆಸ್ಪತ್ರೆ ಕಟ್ಟಿ ಅವರಿಗೆ ಉಚಿತವಾಗಿ ಆರೈಕೆ ಮಾಡುವಂಥ ಕಾರ್ಯವನ್ನು ಅವರು ಮಾಡ್ತಾಯಿದ್ದಾರೆ.
ಗಿವಿಂಗ್ ಈಸ್ ಲಿವಿಂಗ್ ಅಂತ. ಇಫ್ ಯು ಆರ್ ನಾಟ್ ಗಿವಿಂಗ್ ಯು ಆರ್ ನಾಟ್ ಲಿವಿಂಗ್. ಅದಕ್ಕೆ ಮನುಷ್ಯ ದೇವರು ನನಗೇನು ಕೊಟ್ಟಾನ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗಬೇಕು. ಸಹಜ ಪ್ರೇಮ ಇರಬೇಕು. ಏನೋ ಪಡ್ಕೋಬೇಕನ್ನೋದಕ್ಕೆ ಪ್ರೇಮ ಅಲ್ಲ, ಸಹಜ ಪ್ರೇಮ ಇರಬೇಕು. ಮನುಷ್ಯ ಯಾವುದಕ್ಕೆ ಪ್ರೀತಿ ಮಾಡ್ತಾನಂದ್ರೆ ಏನೋ ಬಯಸುವುದಕ್ಕಾಗಿ ಪ್ರೀತಿ ಮಾಡ್ತಾನೆ. ತಮ್ಮ ಸ್ವಚ್ಛ ಮನಸ್ಸಿನಿಂದ ಸಾವಿರಾರು ರೋಗಿಗಳು ಬಂದರೂ ಸಹಿತ ಅವರಿಗೆ ಉಚಿತವಾಗಿ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿದಾರಲ್ಲ, ಅವರ ಆದರ್ಶ ನಮಗೆಲ್ಲ ಇರಲಿ ಅಂತ ಅವರಿಗೆ ಒಂದು ಶ್ರೀಮಠದಿಂದ ಗೌರವಾರ್ಪಣೆ ಮಾಡಿ.